ಮತ್ತೆ ಪಾರ್ಟಿನಲ್ಲಿ 10 ರೂಪಾಯಿ ಇಸ್ಕೊಂಡಿಲ್ಲ ನಾವು ಪಾರ್ಟಿಯಿಂದ ಅವನಿಗೆ ಹಂಗೆ ಗೆಲ್ಸಿದೀವಿ. ಕರೆಕ್ಟ್ ಮಾತಾಡ್ತಾರೆ ಮಾಡಿ ನಿಂತ್ಕೊಂಡು ಕೆಲಸ ಮಾಡಿ ಅವ್ನಿಗೆ ಗೆಲ್ಸಿರೋದು. ಇಡೀ ಶಿವಮೊಗ್ಗದಲ್ಲಿ ಇವತ್ತು ಕಾಲ್ ಬರ್ತಾ ಇದೆ, ನಿಮಗೆ ಕಾಲರ್ ಯಾರಿಗೆ ಯಾರೋ ಕೈ ಹಾಕಿದ್ರಂತಲ್ಲ. ಅಟ್ಲೀಸ್ಟ್ ಒಬ್ಬರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಕರೆಸಿ ಒಂದು ನಮ್ಮ ಪಾರ್ಟಿಯಲ್ಲಿ ಮಹಿಳೆಯರಿಗೆ ತುಂಬ ಬೆಲೆ ಇದೆ ಅಂತ ಹೇಳ್ತಾರೆ. ಎಲ್ಲಿದೆ ಬೆಲೆ? ಕಾಶಣ ನೀವು ಮಾತಾಡ್ತಾ ಇರೋದೇನು ಚೆನ್ನಾಗಿದೆ. ಹೌದಾ ಏನಾಗುತ್ತೆ इनको जिताने मुसलमान हो ना, मुसलमानों की अम्मा को गिनना की ना नहीं, जिला अध्यक्ष ने बोल दिया ना। हाँ अब हम ना बैठ के बात करना है। कल लड़ाया में भैया, कल का किस्सा अलग है। आज उसे कलीमा को मारने आती है तो कलीमा का छोटा आदमी है क्या भैया, उसकी सपोर्ट करे सोचो ಇಲ್ಲ ನಿಮಗೆ ಗೊತ್ತಿಲ್ಲ. ಒಬ್ಬರೇ ಬಂದಿರೋದು, ಒಬ್ಬರೇ ಬಂದಾಗ 75-30 ಜನ ಬಂದು ಪಾರ್ಟಿ ವಿಚಾರ ಪಾರ್ಟಿ ಅಧ್ಯಕ್ಷ ಬ್ಲಾಕ್ ಬಾತ್ ಕರೆಂगे ಯಾರು ಹೊಡೆದಿದ್ದಾರೆ ಅವ್ರು ಬೇಕ್ರಿ ಕರೀರಿ ಅವರಿಗೆ. ನಡಿಯಪ್ಪ ಮೇಲೆ ಏನೋ ಕಾರಲ್ಲಿ ಇದ್ರಿ ಜೀವ ಉಳಿತು ರೀ, ಕಾರಲ್ಲಿ ಇದ್ದಿದ್ದಕ್ಕೆ ಜೀವ ಉಳಿತು. ಏನಾಗ್ತಿತ್ತು? ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ಸಂಬಂಧ ಅಭಿಪ್ರಾಯ ಸಂಗ್ರಹಿಸುತ್ತಿದ್ದ ವೇಳೆ ಎಐಸಿಸಿ ವೀಕ್ಷಕರ ಎದುರಲ್ಲೇ ಕಾರ್ಯಕರ್ತರು ಪರಸ್ಪರ ಕೈಗೆ ಮಿಲಾಯಿಸಿರುವ ಘಟನೆ ಶಿವಮೊಗ್ಗದಲ್ಲಿ ನಿನ್ನೆ ನಡೆದಿತ್ತು. ಈ ಗಲಾಟೆಯಿಂದ ಕೆಲಕಾಲ ಕಚೇರಿಯಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಎಐಸಿಸಿ ವೀಕ್ಷಕ ಶರತ್ ಅವರು ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸುತ್ತಿದ್ದರು. ಬೆಳಗ್ಗೆ ಉತ್ತರ ಬ್ಲಾಕ್ ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡೆಯಲಾಗಿದ್ದು, ಸಂಜೆ ದಕ್ಷಿಣ ಬ್ಲಾಕ್ ಕಾರ್ಯಕರ್ತರ ಸಭೆ ನಡೆಯುತ್ತಿದ್ದ ವೇಳೆ ಈ ಗಲಾಟೆ ಸಂಭವಿಸಿತ್ತು. ಸಭಾಂಗಣದ ಒಳಗೆ ಪ್ರವೇಶಿಸುವ ವಿಚಾರ ಹಾಗೂ ವೀಕ್ಷಕರಿಗೆ ಅಭಿಪ್ರಾಯ ತಿಳಿಸುವ ವಿಷಯದಲ್ಲಿ ಎರಡು ಗುಂಪುಗಳ ನಡುವೆ ಮನಸ್ತಾಪ ಉಂಟಾಗಿದೆ. ಈ ವಾಗ್ವಾದವು ವಿಕೋಪಕ್ಕೆ ತಿರುಗಿ ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ. ಎಐಸಿಸಿ ವೀಕ್ಷಕ ಶರತ್ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಕುಮಾರ್ ಅವರ ಸಮ್ಮುಖದಲ್ಲೇ ಕುರ್ಚಿಗಳನ್ನು ಒಡೆದು ಹಾಕಿ ಆಕ್ರೋಶ ಹೊರಹಾಕಲಾಗಿತ್ತು. ಕಚೇರಿಯ ಒಳಗಡೆ ಆರಂಭವಾದ ಈ ನೂಕಾಟ, ತಳ್ಳಾಟ ಮತ್ತು ಗಲಾಟೆ ಹೊರಭಾಗದಲ್ಲೂ ಮುಂದುವರಿಯಿತು. ಕೂಡಲೇ ಸ್ಥಳಕ್ಕೆ ಧಾವಿಸಿದ ಜಯನಗರ ಠಾಣೆ ಪೊಲೀಸರು ಪರಿಸ್ಥಿತಿಯನ್ನು ಹತೋಟಿಗೆ ತಂದು ಗುಂಪು ಚದರಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ನಿನ್ನೆ ಆರಂಭವಾದ ಗಲಾಟೆ ಇಂದು ಸಹ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ಮುಂದುವರೆದಿತ್ತು. ಎರಡು ಗುಂಪುಗಳ ಪೈಕಿ ಒಂದು ಗುಂಪಿನವರು ಜಿಲ್ಲಾ ಕಾಂಗ್ರೆಸ್ ಕಚೇರಿ ಬಳಿ ಆಗಮಿಸಿ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದರು. ಮತ್ತೆ ಪಾರ್ಟಿನಲ್ಲಿ 10 ರೂಪಾಯಿ ಇಸ್ಕೊಂಡಿಲ್ಲ ನಾವು ಪಾರ್ಟಿಯಿಂದ ಅವನಿಗೆ ಹಂಗೆ ಗೆಲ್ಸಿದೀವಿ. ಕರೆಕ್ಟ್ ಮಾತಾಡ್ತಾರೆ ಮಾಡಿ ನಿಂತ್ಕೊಂಡು ಕೆಲಸ ಮಾಡಿ ಅವ್ನಿಗೆ ಗೆಲ್ಸಿರೋದು. ಇಡೀ ಶಿವಮೊಗ್ಗದಲ್ಲಿ ಇವತ್ತು ಕಾಲ್ ಬರ್ತಾ ಇದೆ, ನಿಮಗೆ ಕಾಲರ್ ಯಾರಿಗೆ ಯಾರೋ ಕೈ ಹಾಕಿದ್ರಂತಲ್ಲ. ಅಟ್ಲೀಸ್ಟ್ ಒಬ್ಬರಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಕರೆಸಿ ಒಂದು ನಮ್ಮ ಪಾರ್ಟಿಯಲ್ಲಿ ಮಹಿಳೆಯರಿಗೆ ತುಂಬ ಬೆಲೆ ಇದೆ ಅಂತ ಹೇಳ್ತಾರೆ. ಎಲ್ಲಿದೆ ಬೆಲೆ? ಇಲ್ಲ ನಿಮಗೆ ಗೊತ್ತಿಲ್ಲ. ಒಬ್ಬರೇ ಬಂದಿರೋದು, ಒಬ್ಬರೇ ಬಂದಾಗ 75-30 ಜನ ಬಂದು ಪಾರ್ಟಿ ವಿಚಾರ ಪಾರ್ಟಿ ಅಧ್ಯಕ್ಷ ಬ್ಲಾಕ್ ಬಾತ್ ಕರೆಂगे ಯಾರು ಹೊಡೆದಿದ್ದಾರೆ ಅವ್ರು ಬೇಕ್ರಿ ಕರೀರಿ ಅವರಿಗೆ. ನಡಿಯಪ್ಪ ಮೇಲೆ ಏನೋ ಕಾರಲ್ಲಿ ಇದ್ರಿ ಜೀವ ಉಳಿತು ರೀ, ಕಾರಲ್ಲಿ ಇದ್ದಿದ್ದಕ್ಕೆ ಜೀವ ಉಳಿತು. ಏನಾಗ್ತಿತ್ತು? ಅಧ್ಯಕ್ಷ ಕರೀರಿ ಯಾರದು ಇವತ್ತು ಒಂದಿನ ಇಲ್ಲ ಬೆಳಗ್ಗೆ ಯಾರಾದ್ರೂ ಹೆಣ್ಣು ಬಿಡ್ತಿದ್ದೆ ಸಚಿವ ಮಧು ಬಂಗಾರಪ್ಪರವರ ಆಗಮನದ ಹಿನ್ನೆಲೆಯಲ್ಲಿ ಜಿಲ್ಲಾಧ್ಯಕ್ಷ ಆರ್ ಪ್ರಸನ್ನ ಕುಮಾರ್ ಮತ್ತು ಇತರೆ ನಾಯಕರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ಶಾಂತಗೊಳಿಸಿದರು. ಈ ಬಗ್ಗೆ ಜಿಲ್ಲಾಧ್ಯಕ್ಷ ಆರ್ ಪ್ರಸನ್ನ ಕುಮಾರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದು, ಕಾಂಗ್ರೆಸ್ ಗಲಾಟೆ ವೈಯಕ್ತಿಕ ವಿಚಾರ, ಪಕ್ಷಕ್ಕೂ ಇದಕ್ಕೂ ಸಂಬಂಧವಿಲ್ಲ. ಅಭಿಪ್ರಾಯ ಸಂಗ್ರಹಣೆ ವೇಳೆ ನೂಕುನುಗ್ಗಲು ಉಂಟಾಗಿ ಕಾರ್ಯಕರ್ತರಲ್ಲಿ ಸಣ್ಣ ಪುಟ್ಟ ತಳ್ಳಾಟ ಆಗಿದೆ. ಸಂಘಟನೆ ಸೃಜನ ಅಭಿಯಾನದಲ್ಲಿ ಕಾರ್ಯಕರ್ತರು ಉತ್ಸಾಹದಿಂದ ಭಾಗವಹಿಸಿದ್ದರಿಂದ ಸಣ್ಣ ಅಸಮಾಧಾನ ಆಗಿದೆ. ಗಲಾಟೆ ವಿಚಾರವಾಗಿ ಎರಡು ಗುಂಪಿನವರನ್ನು ಕರೆಸಿ ಮಾತುಕತೆ ನಡೆಸುತ್ತೇವೆ. ಸಂಜೆ ಸಮಸ್ಯೆ ಬಗೆಹರಿಸಲು ನಿರ್ಧಾರವಾಗಿದೆ. ಕಾಂಗ್ರೆಸ್ ಒಂದು ದೊಡ್ಡ ಕುಟುಂಬ, ಬಣ್ಣ ರಾಜಕೀಯ ಅನ್ನಲು ಸಾಧ್ಯವಿಲ್ಲ ಎಂದರು. ಮುಂದಿನ ದಿನಗಳಲ್ಲಿ
ಕಾರ್ಯಕರ್ತರಿಗೆ ಸೂಕ್ತ ವ್ಯವಸ್ಥೆ ಮಾಡಿ ಗೊಂದಲವಾಗದಂತೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಜಿಲ್ಲಾಧ್ಯಕ್ಷ ಆರ್ ಪ್ರಸನ್ನ ಕುಮಾರ್ ತಿಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಏನು ಸಂಘಟನೆ ಸೃಜನ್ ಅಭಿಯಾನ ನಡೀತಾ ಇದೆ, ನಿನ್ನೆ ದಿನ ಕೊನೆಯ ವಿಧಾನಸಭಾ ಕ್ಷೇತ್ರವಾದಂಥ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆ ಉತ್ತರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂಥದ್ದಾಯಿತು. ಅದಾದ ನಂತರ ಮಧ್ಯಾಹ್ನ ಏನು ಸೌತ್ ಬ್ಲಾಕ್ ದಕ್ಷಿಣ ಕಾಂಗ್ರೆಸ್ ಬ್ಲಾಕ್ನ ಒಂದು ಅಭಿಪ್ರಾಯ ಸಂಗ್ರಹ ನಡೀತಾ ಇತ್ತು. ಭಾಳ ಜನ ಕಾರ್ಯಕರ್ತರು ಅವರು ಇವರೆಲ್ಲ ಉತ್ಸಾಹದಿಂದ ಭಾಳಷ್ಟು ಜನ ಸೇರಿಬಿಟ್ರು. ನಾನು ಮುಂದು ನೀನು ಮುಂದು ಅಂತೇಳಿ ಅಭಿಪ್ರಾಯ ಕೊಡಬೇಕು ಅಂತೇಳಿ ನುಗ್ಗಾಟಕ್ಕೆ ಹೋಗಿದ್ದರು. ಆ ನುಗ್ಗಾಟದಲ್ಲಿ ಒಂದು ಸ್ವಲ್ಪ ಜನ ಅವರವರು ಸ್ವಲ್ಪ ತಳ್ಳಾಟ ಮಾಡ್ಕೊಂಡಿದ್ದಾರೆ. ಆ ತಳ್ಳಾಟ ಮಾಡ್ಕೊಂಡಿದ್ದು ಒಂದು ಸ್ವಲ್ಪ ಬೇರೆ ಬೇರೆಯವರಿಗೆ ಮನಸ್ಸಿಗೆ ನೋವಾಗಿತ್ತು. ಆ ಮನಸ್ಸಿಗೆ ನೋವಾಗಿದ್ದ ವಿಚಾರವನ್ನು ನಮ್ಮ ಗಮನಕ್ಕೆ ತರೋದಕ್ಕೆ ಎಲ್ಲರಿಗೂ ಕರ್ಕೊಂಬಂದಿದ್ರು. ನಿನ್ನೇನೂ ಹೇಳ್ತಾಯಿದ್ರು. ಆದರೆ ಸದ್ಯದಲ್ಲಿ ನಾವು ಏನೋ ಪರಿಸ್ಥಿತಿಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಏನೂ ಹೇಳೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಪೂರಾ ನಾವು ಕಂಪ್ಲೀಟ್ ನೋಡಿರಲಿಲ್ಲ, ಯಾರು ಏನು ಮಾಡಿದ್ರು, ಯಾಕಾಯಿತು ಏನು ಅನ್ನೋದನ್ನೆಲ್ಲ ತಿಳ್ಕೊಂಡಿದ್ದೀವಿ. ಇವತ್ತು ಸಚಿವರ ಕಾರ್ಯಕ್ರಮ ಇದೆ, ಸಚಿವರು ಬರ್ತಾ ಇದ್ದಾರೆ. ಮೊಟ್ಟ ಮೊದಲಿಗೆ ಈಗ 2ನೇ ಬಾರಿ ಮಂತ್ರಿ ಆದಮೇಲೆ ಶಿವಮೊಗ್ಗ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆಗೆ ಬಂದಿದ್ದಾರೆ, ಈಗಾಗಲೇ ಶಿವಮೊಗ್ಗ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇವೆಲ್ಲ ಯಾವುದೇ ಥರದ ಘಟನೆಗಳು ಆಗಬಾರ್ದು ಅಂಥೇಳಿ ಅವರನ್ನು ಎಲ್ಲ ಸಮಾಧಾನ ಮಾಡಿ ಕಳಿಸಿದ್ದೀವಿ. ಅವರು ಯಾರೇ ನುಗ್ಗಾಟ ಮಾಡ್ಕೊಂಡು, ಅದು ವೈಯಕ್ತಿಕ ಗಲಾಟೆ, ಅದು ಕಾಂಗ್ರೆಸ್ ಪಕ್ಷಕ್ಕೂ ಅದಕ್ಕೂ ಸಂಬಂಧ ಇಲ್ದಿದ್ದ ಕೆಲಸ. ವೈಯಕ್ತಿಕವಾಗಿ ಅವರವರು ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಸ್ವಲ್ಪ ಏನೋ, ನಾವು ಒಬ್ಬ ಕಾಂಗ್ರೆಸ್ಸಿನ ನಾನು ಕಾರ್ಪೊರೇಟ್ರು ಅವರ ಮನೆಯವರಾದವರು ನಮಗೆ ಒಂದು ಸ್ವಲ್ಪ ಅಗೌರವ ಆದಂಗೆ ಆಗ್ಬಿಡ್ತು, ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ಯಾರಿಗೆ ಅಗೌರವ ಆಗಬಾರ್ದು ಅಂತ ಉದ್ದೇಶ ಇಟ್ಕೊಂಡು ಅವ್ರನ್ನ ಕರೆಸಿ, ಯಾರು ಹಂಗಾಗಿದೆ ಅವರಿಬ್ಬರನ್ನು ಕರೆಸಿ ಕೂರಿಸಿ ಮಾತಾಡೋ ಕೆಲಸವನ್ನು ಮಾಡ್ತೀವಿ ಅಂತ ಅವ್ರಿಗೆ ಹೇಳಿದ್ಮೇಲೆ ಅವರು ಪಕ್ಷದ ಆಸ್ತಿ ಹಾನಿ ಮಾಡೋದಕ್ಕೆ ಪಾಪ ಯಾರೋ ಬಂದು ಇಲ್ಲಿ ಒಂದು ಚೇರ್ ಕೊಡಿಸ್ಬೇಕೆ ಬರೋಕ್ಕೆ ಇಲ್ಲಿ ಭಾಳ ಯೋಚನೆ ಮಾಡ್ತಾರೆ. ಬಂದು ಹೊಡೆದಾಕೋಕ್ಕೆ ಯಾರು ಬೇಕಾದ್ರೂ ಬರ್ಬೋದು. ಹೊಡೆದಾಕೋಂಥ ಕೆಲಸವನ್ನು ಯಾರೋ ಮಾಡಿದ್ದಾರೆ. ಅವರೆಲ್ಲ ಈ ಏನು ಸಿಟ್ಟಿನ ರಭಸದಲ್ಲಿ ಮಾಡಿಬಿಟ್ಟಿದ್ದಾರೆ. ಆದರೂ ಸಹ ಈ ಥರದ ಯಾವುದೇ ಕೆಲಸಗಳನ್ನು, ಪಕ್ಷದ ಆಸ್ತಿಗಳನ್ನು ಹಾನಿ ಮಾಡೋವಂಥದ್ದಾಗಲಿ, ಸಾರ್ವಜನಿಕ ಆಸ್ತಿಗಳನ್ನು ಹಾನಿ ಮಾಡೋವಂಥ ಕೆಲಸ ಯಾರೂ ಮಾಡಿಕೊಡೋದು, ಅದೆಲ್ಲ ತಪ್ಪು. ಅವರು ಯಾರು ಕೈ ಹಾಕಿದ್ರು ಏನೂ ಗೊತ್ತಿಲ್ಲ, ಅದು ವೈಯಕ್ತಿಕವಾಗಿ ನಾವೇನು ಅಲ್ಲಿ ಯಾರಿಗೂ ಹೇಳಿರಲ್ಲ. ಬಂದು ನಾನು ಮುಂದೆ ಹೋಗ್ಬೇಕು, ನೀನು ಮುಂದೆ ಹೋಗ್ಬೇಕು ಅನ್ನೋದ್ರೊಳಗಡೆ ಎಲ್ಲೋ ತಳ್ಳಾಟ ಆಡ್ಕೊಂಡು ಅದಾಗಿದೆ. ಯಾರೋ ಕೈಗೆ ಹಾಕ್ಬೋದು, ಮೈ ಮುಟ್ಟೋದು ಕೆಲಸವನ್ನು ಮಾಡಬಾರ್ದು. ಏನೋ ಅಚಾತುರ್ಯದಿಂದ ಆಗಿದೆ, ಅದನ್ನು ಸರಿ ಮಾಡಿ ಅವರು. ಕಾಂಗ್ರೆಸ್ ಕಚೇರಿಯಲ್ಲಿ ಕಾರ್ಯಕರ್ತರ ನಡುವೆ ಜಗಳದ ವಿಚಾರಕ್ಕೆ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ನೀಡಿದ್ದು, ಸಣ್ಣ ಬ್ರೇಕ್ ನಂತರ ಮಧು ಬಂಗಾರಪ್ಪ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರಿಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA, ಇಂಪೋರ್ಟೆಡ್ ಒನ್. ಸೊ ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ, ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ಕೇಳ್ಪಟ್ಟೆ ಇಲ್ಲ, ಅದೇ ನನಗೆ ಗೊತ್ತಾಯ್ತು. ಇಲ್ಲ ಮುಂದುವರೆದಿಲ್ಲ, ಒಂದು ಹಂತಕ್ಕೆ ಮಾತಾಡಿದ್ದಾರೆ. ಅದೇನು ಗೊಂದಲ ಇದೆ ನಾವು ಇನ್ನು ಮನೆ ಒಳಗೆ ನಾವು ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಾನು ಮನವಿನೂ ಕೂಡ ನಾನು ಮಾಡ್ತೀನಿ. ಇಂಥ ಟೈಮಲ್ಲಿ ಗೊಂದಲ ಆಗ್ಬಿಟ್ರೆ
ಎಲ್ಲ ಗಲಾಟೆ ಆದಾಗ ಇವೆಲ್ಲ ಸಾಮಾನ್ಯ ಯಾರ ರೇಂಜಲ್ಲಿ ಆಗುತ್ತೆ ಅಂತ. ಬಟ್ ಅದಾಗದೇ ಇರತಕ್ಕಂಥ ರೀತಿಯಲ್ಲಿ ನಾವು ಜವಾಬ್ದಾರಿ ತಗೋಬೇಕು. ಅಧ್ಯಕ್ಷರು ಮಾರ್ಗದರ್ಶನದ ಮೇಲೆ ನಾವು ಏನಿದೆ ಅದನ್ನು ಸರಿ ಮಾಡ್ಕೊಳ್ತೀವಿ, ಏನು ತೊಂದರೆ ಇಲ್ಲ. ಸ್ವಲ್ಪ ಶಕ್ತಿ ಜಾಸ್ತಿ ಐತಿ ನಮ್ಮದು, ಕೆಲವು ಸತಿ ಹಿಂಗೆ ಆಗ್ತದೆ. ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಪ್ಪ ಎಲ್ಲರಿಗೂ.